ಭೂ ಮಂಜೂರಾತಿಗೆ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ವಿಧಾನಸಭಾ ಕ್ಷೇತ್ರವಾರು ಒಟ್ಟು 191 ಬಾಗರು ಹುಕುಂ ಸಾಗುವಾಳಿ ಸಕ್ರಮೀಕರಣ ಸಮಿತಿ ರಚಿಸಲಾಗಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ವಿಧಾನಸಭೆಯಲ್ಲಿಂದು ತಿಳಿಸಿದ್ದಾರೆ. ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ಅವಿನಾಶ್ ಜಾಧವ್ ಪ್ರಶ್ನೆಗೆ ಉತ್ತರಿಸಿ, ತಾಲೂಕುವಾರು ಸಮಿತಿ ರಚಿಸುವ ಬದಲಾಗಿ ವಿಧಾನಸಭಾ ಕ್ಷೇತ್ರವಾರು ಸಮಿತಿಗಳನ್ನು ರಚಿಸಲಾಗುತ್ತಿದೆ. ಹೆಚ್ಚುವರಿ ಅರ್ಜಿಗಳಿರುವ ಕಡೆ ಹೆಚ್ಚುವರಿ ಸಮಿತಿ ರಚಿಸಲಾಗಿದೆ ಎಂದು ಹೇಳಿದರು. ಚಾಮುಂಡೇಶ್ವರಿಯಲ್ಲಿ ಯಾರು ಅರ್ಜಿ ಹಾಕ್ತಾರೆ ಎಲ್ಲರಿಗೂ ಕೊಡಬಹುದು. 2-3 ಸಾವಿರ ಮನೆ ಕಟ್ಟಬಹುದು. ಆವಾಗ ನಿಜವಾಗಿ ಲ್ಯಾಂಡ್ ಅನ್ನ ಯೂಟಿಲೈಸ್ ಮಾಡ್ಕೊಂಡಂಗೆ ಆಗುತ್ತೆ. ಇಲ್ಲ ಸೈಟ್ ಕೊಡಕ್ ಹೋದ್ರೆ ನಿಮಗೂ ಬೇಕು, ನನಗೂ ಬೇಕು, ನನ್ನ ಮಕ್ಕಳಿಗೂ ಬೇಕು, ನನ್ನ ಮೊಮ್ಮಕ್ಕಳಿಗೂ ಬೇಕು, ಎಲ್ಲ ನಮ್ಮಂತವ್ರಿಗೆ ಹೋಗ್ಬಿಡ್ತದೆ. ನಿಜವಾಗಿ ವಸತಿ ರೈತರಿಗೆ ಕೊಡಬೇಕು ಅಂದ್ರೆ ವರ್ಟಿಕಲ್ ಮಾಡೋದು ಸೂಕ್ತ. ನನ್ನ ಸಲಹೆ ಅದು. ತಾವು ವಸತಿ ಸಚಿವರು ತೀರ್ಮಾನ ಮಾಡಬಹುದು. ಜಾಗದ ಸಮಸ್ಯೆ ಇತ್ಯರ್ಥ ಮಾಡ್ಲಿಕ್ಕೆ ಮುಂದಿನ ವಾರದಲ್ಲಿ ಸಭೆ ಮಾಡ್ತೇವೆ. ವಸತಿ ಯೋಜನೆಗೆ ಅನುದಾನ ನೀಡುವ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಮುನಿರತ್ನ ಹಾಗೂ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ನಡುವೆ ವಾಗ್ವಾದ ನಡೆಯಿತು. ಪ್ರಶ್ನೋತ್ತರ ಕಲಾಪದಲ್ಲಿ ಮುನಿರತ್ನ ಅವರ ಪ್ರಸ್ತಾಪಕ್ಕೆ ಉತ್ತರಿಸಿದ ಸಚಿವ ಜಮೀರ್ ಅಹಮದ್ ಖಾನ್, ಫಲಾನುಭವಿಗಳ ವಂತಿಕೆ ಪಾವತಿಯಲ್ಲಿ ಸಮಸ್ಯೆ ಇದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗಿದೆ. ಈವರೆಗೆ 90,000 ಮನೆಗಳ ನಿರ್ಮಾಣ ಪೂರ್ಣಗೊಳಿಸಲಾಗಿದೆ ಎಂದು ಹೇಳಿದರು. 23ನ ಸಮಸ್ಯೆನ ಬಗೆಹರಿಸಿದೀನಿ, 7 ಇದೆ, ಅದು ಆದಷ್ಟು ಬೇಗ ನಾವು ಮಾಡ್ತೀವಿ ಅಂತ ಹೇಳಕ್ ಬಯಸ್ತೀವಿ.